ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ 16 ಗ್ರಾಮದಲ್ಲಿದ್ದೀನಿ. 16 ಗ್ರಾಮ ಮತ್ತೇನಕ್ಕೆ ಕರ್ಕೊಂಡಿದ್ದೀನಿ ಅಂದರೆ ಇವತ್ತು ಸ್ವಾಮಿ ಕೊರಗಜ್ಜದ ಹಗಲು ಸೇವೆ ಇದೆ. ಪ್ರತಿ ಅಮಾವಾಸ್ಯೆ ಟೈಮಲ್ಲೂ ಹಗಲು ಸೇವೆ ಮಾಡ್ತಾರೆ. ಯಾವ ರೀತಿ ಹಗಲು ಸೇವೆ ಮಾಡ್ತಾರೆ, ಯಾವ ರೀತಿ ಆಚರಣೆ ಮಾಡ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬನ್ನಿ ಹೋಗೋಣ. ಹಾಗೆ ಒಳ ಹೋಗ್ತಿದ್ದೀವಿ. ಸ್ಟಾರ್ಟಿಂಗಲ್ಲೇ ನಿಮಗೆ ಒಂದು ಅಂಗಡಿ ಸಿಗುತ್ತೆ. ಹರಕೆ ತೀರ್ಸೋರು ಅಂಗಡಿಯಲ್ಲಿ ಏನು ಬೇಕಾದ್ರೂ ಸಿಗುತ್ತೆ. ಅಜ್ಜಿಗೆ ವಿಶೇಷವಾಗಿರೋ ಚಕ್ಕಲಿ, ಬೀಡ ಎಲ್ಲ ಸಿಗ್ತವೆ. ಈಗಾಗಲೇ ಜನ ಸೇರಿದ್ದಾರೆ. ಕೊರಗಜ್ಜ ಏನಂತಂದರೆ ತುಳುನಾಡಿನಲ್ಲಿ 1001 ದೈವ ಇದೆ. ಪ್ರಧಾನವಾಗಿ ಬರೋದಂದರೆ ಪಂಜುರ್ಲಿ ದೈವ, ಕಾಂತಾರದಲ್ಲಿ ಗೂಳಿಗ ಶಕ್ತಿ ಇರ್ಬೋದು, ಬೇರೆ ಬೇರೆ ದೈವಗಳಿದ್ದಾವೆ. 1001 ದೈವಗಳಲ್ಲಿ ವಿಶೇಷವಾಗಿ ದೈವ ಅಂತಂದರೆ ಕೊರಗಜ್ಜ ಸ್ವಾಮಿ ಅನ್ಬೋದು. ವಿಶೇಷವಾಗಿರೋ ದೈವ. ಭಕ್ತರು ಭಕ್ತಿಯಿಂದ ಎಲ್ಲೇ ಕರೆದು ಹೋಗಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಕಲಿಯುಗದ ಪವಾಡ ಶಕ್ತಿ ಹೇಳ್ಬೋದು. ತುಂಬ ಸರಳವಾಗಿ ಜಗತ್ತಿನಲ್ಲಿ ಒಂದು ಚಕ್ಲಿಗೆ ಒಲೆಯೋದಂದರೆ ಸ್ವಾಮಿ ಕೊರಗಜ್ಜ ದೈವ. ತುಂಬ ಸರಳ ರೂಪದ ಶಕ್ತಿ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲೂ ಕೂಡ ಒಂದು ದಾಸವಾಳ ಹೂವು ತಂದು ಇಟ್ಟರು ಕೊರಗಜ್ಜ ಒಲಿತಾರೆ. ಅಷ್ಟು ಸರಳ ರೂಪ, ಅಷ್ಟೇ ಬೇಗ ಕೆಲಸ ಮಾಡಿ ಕೊಡುವಂಥದ್ದು. ಶಿವಗಣದಲ್ಲಿ ಕೊನೆಯ ಶಕ್ತಿ ಅಂತಲೇ ಹೇಳ್ಬೋದು. ನಾನು ಅವಾಗಲೇ ಹೇಳ್ದಂಗೆ ಅಮಾವಾಸ್ಯೆ ದಿನದಂದು ಹಗಲು ಸೇವೆ ಮಾಡ್ತಾರೆ. ಹಗಲು ಸೇವೆ ಟೈಮಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ.